ಎಲ್ರಿಗೂ ನಮಸ್ಕಾರ ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ಮಕ್ಕಳೇ, ಇವತ್ತು ನಾವು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 9ನೇ ತರಗತಿಯ ಮೊದಲ ಪದ್ಯ ಭಾಗ ಯಾವುದು ಹೊಸ ಹಾಡು ಅಂತಕ್ಕಂತಹ ಒಂದು ಪದ್ಯ ಭಾಗವನ್ನು ಮಾಡೋಣ ಮಕ್ಕಳೇ. ಈ ಪದ್ಯ ಭಾಗದ ಪ್ರಾರಂಭದಲ್ಲಿ ಆ ಹೊಸ ಹಾಡು ಏನು, ಹೊಸ ಅಂದ್ರೆ ನವೀನ ವಿನೂತನವಾಗಿರ್ತಕ್ಕಂಥದ್ದು. ಹಾಡು ಅಂದ್ರೆ ಗೊತ್ತಿದೆ ಮಕ್ಕಳೇ, ಹಾಡು ಎಲ್ರಿಗೂ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಆಪ್ತವಾಗಿರ್ತಕ್ಕಂತಹ ಹಾಡು, ಎಲ್ರಿಗೂ ಇಷ್ಟವಾಗ್ತಕ್ಕಂಥದ್ದು. ಮತ್ತೆ ಏನೋ ಒಂದು ರೀತಿಯಾಗಿ ಹೊಸ ಚೈತನ್ಯ, ಹೊಸ ಉಲ್ಲಾಸ, ಹೊಸ ಏನೋ ಒಂದು ರೀತಿಯಾಗಿ ಒಂದು ರೀತಿಯ ಒಂದು ಸಂತೋಷದ ಭಾವವನ್ನು ಉಂಟು ಮಾಡತಕ್ಕಂಥದ್ದು ಹಾಡು ಅಂತಕ್ಕಂಥದ್ದು. ಅಂತಹ ಒಂದು ಹಾಡನ್ನ, ಹೊಸ ಹಾಡನ್ನ ಹಾಡಬೇಕು ಅಂತಕ್ಕಂತಹ ಒಂದು ಪ್ರಸ್ತುತ ಪದ್ಯ ಭಾಗದಲ್ಲಿ ಹೇಳಿರ್ತಕ್ಕಂಥವ್ರು ನಮ್ಮ ಕವಿಗಳಾಗಿರ್ತಕ್ಕಂತಹ ಕಯ್ಯಾರ ಎಣ್ಣ ರೈ ಅಂತಕ್ಕಂಥವ್ರು. ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಜೊತೆಗೆ ಆ ಪದ್ಯದ ಆಶಯ ಅಂತಕ್ಕಂಥದ್ದು ಏನೇ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಹೊಸ ಹಾಡು ಪದ್ಯ ಯಾವ ರೀತಿಯಾಗಿ ಇರಬೇಕು, ಏನೆಲ್ಲ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕವಿಗಳು ಪ್ರಸ್ತುತ ಪದ್ಯದಲ್ಲಿ ವ್ಯಕ್ತಪಡಿಸಿದರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಹೊಸ ಹಾಡು ಏನು? ಹೊಸ ಸಾಕಷ್ಟು ಹಾಡುಗಳು ನಾವು ಕೇಳ್ತಾನೆ ಇದೀವಿ ಮಕ್ಕಳೇ. ಸಾಕಷ್ಟು ಭಾವಗೀತೆಗಳಿದೆ, ಕವನ ಸಂಕಲನಗಳಿದೆ, ಜೊತೆಗೆ ಸಾಕಷ್ಟು ಸಿನಿಮಾ ಶೈಲಿಯ ಸಾಕಷ್ಟು ಹಾಡುಗಳು ಬಂದಿರೋದನ್ನ ನಾವು ಕೇಳ್ತಾ ಇರ್ಬೇಕು ಮಕ್ಕಳೇ, ಅಲ್ವಾ? ಅದರಲ್ಲಿ ಏನೋ ಒಂದು ರೀತಿ ಈಗ ಹೊಸ ಏನು ಹಲವಾರು ತರದ ಏನು ಜಿಗುಪ್ಸೆ ಸಂಬಂಧಪಟ್ಟ ಅಥವಾ ಬೇಸರದ ಸಂಗತಿಗಳು ಅಥವಾ ಹೊಸ ಚೈತನ್ಯವನ್ನ, ಹೊಸ ಉಲ್ಲಾಸವನ್ನ ಮೂಡ್ತಕ್ಕಂತಹ ಒಂದು ರೀತಿ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥ ಹಾಡುಗಳು. ಸೊ ಈ ರೀತಿ ಸಾಕಷ್ಟು ವಿಧದ ಪ್ರಕಾರದ ಹಾಡುಗಳು ಬರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಮಕ್ಕಳೇ, ಅಲ್ವಾ? ಹಾಗೆ ಹೊಸ ಹಾಡು ಎಷ್ಟೇ ಹಳೆದಾದ್ರೂ ಕೂಡ ಅದನ್ನ ಕೇಳ್ತಕ್ಕಂತಹ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಭಾವ ಇದೆಯಲ್ಲ, ಅದು ಹೊಸದು ಮಕ್ಕಳೇ. ಎಷ್ಟೇ ಹಿಂದಿನ ಹಾಡು ಅಥವಾ ಎಷ್ಟೇ ಹಳೆಯ ಹಾಡು ಆದರೂ ಕೂಡ ಅದನ್ನ ಕೇಳ್ತಕ್ಕಂತಹ ಅಥವಾ ಹಾಡ್ತಕ್ಕಂತಹ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಒಂದು ಭಾವ ಏನಿದೆಯೋ ಅದು ಯಾವತ್ತೂ ಕೂಡ ನವನವೀನವಾಗಿರುತ್ತೆ. ಹೊಸ ಅಂದ್ರೆ ನವನವೀನ ಅಂದ್ರೆ ಹೊಸ ರೀತಿಯಾಗಿರುತ್ತೆ. ಅಂತಹ ಹೊಸ ಹಾಡೇ ಪ್ರಸ್ತುತ ಪದ್ಯದಲ್ಲಿ ಬರ್ತಕ್ಕಂಥದ್ದು. ಒಂದು ಹಾಡು ಕೇಳಿರ್ಬೋದು ಮಕ್ಕಳು, ನೀವು ಸಿನಿಮಾದಲ್ಲಿ ಬಂದಿದೆ, ಹಾಡು ಹಳೆಯದಾದರೇನು ಭಾವ ನವನವೀನ. ಎಲ್ಲೋ ಒಂದು ಕಡೆ ಎಷ್ಟೋ ವರ್ಷಗಳ ಹಿಂದೆ ಆ ಸಿನಿಮಾದಲ್ಲಿ ಕೇಳಿದಂತಹ ಒಂದು ಗೀತೆಯ ಸಾಲು ಮಕ್ಕಳೇ. ಇದು ಪುಟಾಣ ಕಣಲ್ ಅವರ ಒಂದು ಚಿತ್ರದಲ್ಲಿ ಯಾವುದೋ ಕೇಳಿದ್ದು ನೆನಪು ನನಗೆ. ಹಾಡು ಹಳೆಯದಾದರೇನು ಭಾವ ನವನವೀನ, ಅಲ್ವಾ? ಹಾಡು ಯಾವತ್ತೂ ಕೂಡ ಎಷ್ಟೇ ಹಳೆದಾದ್ರೂ ಕೂಡ ನೀವು ದಿನನಿತ್ಯ ಕೂಡ ಹೊಸ ಹೊಸ ಹಾಡು ಬರ್ತಿರ್ತವೆ, ಮುಂದಕ್ಕೂ ಕೂಡ ಬರ್ತಾ ಇರ್ತವೆ. ಆದರೆ ಹಾಡು ಎಷ್ಟೇ ಪುರಾತನಕ್ಕೆ ಕೊಂಡೊಯ್ದು ಕೂಡ, ನಮ್ಮ ಎಷ್ಟೇ ಹಿಂದಕ್ಕೆ ಹೊಂದ್ಕೊಂಡೊಯ್ದು ಕೂಡ ಅದರಲ್ಲಿರ್ತಕ್ಕಂಥ ಭಾವ ಯಾವತ್ತೂ ಕೂಡ ಇವತ್ತಿಗೂ ಕೂಡ ಪ್ರಸ್ತುತ ಅನಿಸುವ ಮಟ್ಟಿಗೆ ಆ ಹಾಡುಗಳು ಇರ್ತವೆ ಮಕ್ಕಳೇ. ಅಂತಹ ಒಂದು ಹಾಡನ್ನ ನಾವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಹಾಡಬೇಕು, ಹಾಡು ಅಂದ್ರೆ ಹೇಗಿರಬೇಕು ಅನ್ನೋ ಒಂದು ಸುಂದರವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಕಯ್ಯಾರ ಕೆಣ್ಣಯ್ಯ ಅಂತಕ್ಕಂಥವ್ರು. ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ ನಮ್ಮ ಕವಿಗಳಾಗಿರ್ತಕ್ಕಂತಹ ಕಯ್ಯಾರ ಕೆಣ್ಣಯ್ಯ ಅವರು ಹುಟ್ಟಿದ್ದು 1915ರಲ್ಲಿ ಹುಟ್ಟಿದ್ದು. 1915 ಎಲ್ಲಪ್ಪ ಅಂದ್ರೆ ಕಾಸರಗೋಡು ಜಿಲ್ಲೆಯ ಕಯ್ಯಾರ. ನಾನು ಆಗ್ಲೇ ಹೇಳಿದೆ ಮಕ್ಕಳೇ, ಕಾಸರಗೋಡು ಅಂತಕ್ಕಂಥದ್ದು ಇವತ್ತು ಬೇರೆ ರಾಜ್ಯಕ್ಕೆ ಸೇರಿದ್ರು ಕೂಡ ಅವತ್ತಿನ ಕಾಲದಲ್ಲಿ ಕನ್ನಡ ಒಂದು ಪ್ರದೇಶ ಆಗಿತ್ತು. ಹಾಗೆ ಕನ್ನಡಿಗರ ಸಂಖ್ಯೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಕೂಡ ಅದು ಬೇರೆ ಭಾಷಿಗರ ಒಂದು ರಾಜ್ಯಕ್ಕೆ ಸೇರಿದೆ. ಇಲ್ಲಿ ಮಕ್ಕಳೇ, ಅಂತಹ ಒಂದು ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕಯ್ಯಾರ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ನೋಡ್ರಿ ಹೆಸರಲ್ಲಿದೆ ಕಯ್ಯಾರ ಎಣ್ಣಯ್ಯ ಅಂತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಕಯ್ಯಾರ ಅಂತಕ್ಕಂತಹ ಗ್ರಾಮದಲ್ಲಿ ಉಳಿದಂತಾರೆ ಯಾರಪ್ಪ ಅಂದ್ರೆ ನಮ್ಮ ಕವಿಗಳು. ನೋಡ್ರಿ, ಶಿಕ್ಷಕ, ಸಾಹಿತಿ ಮತ್ತು ಪತ್ರಿಕೋದ್ಯಮಿಯಾಗಿ ಮತ್ತು ಸ್ವತಂತ್ರ ಹೋರಾಟಗಾರ. ನೋಡಿ ಮಕ್ಕಳೇ, 1915 ಅಂತಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ, ಅಲ್ವಾ? ಈಗ 15 ಹುಟ್ಟಿದ ನಂತರದಲ್ಲಿ ಆ ಸ್ವತಂತ್ರ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಆಸುಪಾಸಿನಲ್ಲಿ ಇವರು ಒಂದು ಪ್ರಾಯದ ಯುವಕರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಹೋರಾಟದ ಕಿಚ್ಚು ಅಂತಕ್ಕಂಥದ್ದು ಇವರಲ್ಲಿ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಒಬ್ಬ ಶಿಕ್ಷಕರಾಗಿ, ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವುದರ ಜೊತೆಗೆ ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿಯೂ ಕೂಡ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ನೋಡ್ರಿ, ಇಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಅಪಾರವಾಗಿರ್ತಕ್ಕಂತಹ ಛಾಪನ್ನ ಕೂಡ ಇವರು ಮೂಡಿಸಿರ್ತಕ್ಕಂಥವ್ರು. ಸಾಹಿತ್ಯದ ಹಲವಾರು ಕ್ಷೇತ್ರಗಳಲ್ಲಿ ಕೊಟ್ಟರೆ ಕವನ ಸಂಕಲನಗಳು, ನಾಟಕ, ಕಥಾ, ಸಣ್ಣ ಕಥೆ,
ಜೀವನ ಚರಿತ್ರೆ, ಆತ್ಮಕಥೆ, ಸ್ಮೃತಿ ಕೃತಿ, ವಿಮರ್ಶೆ, ಅನುವಾದ. ಸೊ ಈ ರೀತಿಯಾಗಿ ಸಾಹಿತ್ಯದ ಸಾಕಷ್ಟು ಪ್ರಕಾರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರು ನಮ್ಮ ಕಯ್ಯಾರ ಕಿಯಣ್ಣಯ್ಯ ಅಂತಕ್ಕಂಥವ್ರು. ನೋಡೋಣ ಅವ್ರು ಯಾವ್ಯಾವ ಪ್ರಕಾರಗಳಲ್ಲಿ ಯಾವ್ಯಾವ ಕೃತಿಗಳನ್ನ ರಚನೆಯನ್ನ ಮಾಡಿದರೆ ಅನ್ನೋದು ತಿಳ್ಕೊಂಡೋಗುತ್ತೆ. ಕವನ ಸಂಕಲನಗಳು, ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ. ಒಂದೇ ಕೃತಿ ಮಕ್ಕಳೇ ಇದು, ಪುನರ್ನವ ಚೇತನ ಮತ್ತು ಕೊರಗ ಅಂತಕ್ಕಂಥದ್ದು. ಜೊತೆಗೆ ಗಂಧವತಿ ಅಂತಕ್ಕಂಥದ್ದು ಕೂಡ ಇವರ ಬರೆದಿರ್ತಕ್ಕಂತಹ ಕವನ ಸಂಕಲನ. ಮತ್ತೊಮ್ಮೆ ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಇವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳು. ಮತ್ತೆ ನೆಕ್ಸ್ಟ್ ನಾಟಕ ಅಂತಕ್ಕಂಥದ್ದು ಕೂಡ ಒಂದು ಬರೆದರೆ, ಅದು ಯಾವ್ದಪ್ಪ ಅಂದ್ರೆ ವಿರಾಗಿಣಿ. ವಿರಾಗಿಣಿ ಅಂತಕ್ಕಂತಹ ಒಂದು ನಾಟಕವನ್ನು ಕೂಡ ಇವರು ಬರೆದಿದ್ದಾರೆ. ಜೊತೆಗೆ ಸಣ್ಣ ಕಥಾ ಸಂಕಲನಗಳಲ್ಲಿ ಅನ್ನದೇವರು ಮತ್ತು ಇತರ ಕಥೆಗಳು, ಅನ್ನದೇವರು ಮತ್ತು ಇತರ ಕಥೆಗಳು ಇವರು ಬರೆದಿರ್ತಕ್ಕಂತಹ ಒಂದು ಸಣ್ಣ ಕಥಾ ಸಂಕಲನದಲ್ಲಿ ಬರೆದಿರ್ತಕ್ಕಂತಹ ಒಂದು ಕೃತಿ ಮಕ್ಕಳಿದು. ಅದರ ಜೊತೆಗೆ ಜೀವನ ಚರಿತ್ರೆ, ಇಲ್ಲಿ ಕೂಡ ರತ್ನಾಕರ, ಪರಶುರಾಮ, B.A. ಶೆಟ್ಟಿ ಇವು ಮೂರು ಕೂಡ ಜೀವನ ಚರಿತ್ರೆ. ಜೀವನ ಚರಿತ್ರೆಯಲ್ಲಿ ರತ್ನಾಕರ, ಪರಶುರಾಮ, B.A. ಶೆಟ್ಟಿ ಅಂತಕ್ಕಂಥವು ಮೂರು ಜೀವನ ಚರಿತ್ರೆಯ ಕೃತಿಗಳನ್ನು ಬರೆದರೆ. ಇನ್ನು ಆತ್ಮಕಥೆಯಲ್ಲಿ ದುಡಿತವೆ ನನ್ನ ದೇವರು. ಮಕ್ಕಳೇ ನಿಮಗೆ ಆಲ್ರೆಡಿ 8ನೇ ತರಗತಿಯಲ್ಲಿ ಹೇಳಿದ್ದೀನಿ ಜೀವನ ಚರಿತ್ರೆ ಅಂದ್ರೇನು, ಆತ್ಮಕಥೆ ಅಂದ್ರೇನು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರಿ. ಇನ್ನೊಂದು ಶಾರ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಜೀವನ ಚರಿತ್ರೆ ಅಂದ್ರೆ ಯಾವುದಾದರೂ ಒಬ್ಬ ಪ್ರಸಿದ್ಧ ವ್ಯಕ್ತಿ ಆಗಿರ್ಬೋದು ಅಥವಾ ಇನ್ನೊಬ್ಬ ನಮಗೆ ಗೊತ್ತಿರತಕ್ಕಂತಹ ವ್ಯಕ್ತಿ ಆಗಿರ್ಬೋದು, ಯಾವುದಾದರೂ ವ್ಯಕ್ತಿಯ ಜೀವನದ ಎಲ್ಲಾ ವಿವರಗಳನ್ನ ಒಳಗೊಂಡಂತಹ ಒಂದು ಸಾಹಿತ್ಯವನ್ನ ಬರ್ತಕ್ಕಂಥದ್ದು ಅದು ಜೀವನ ಚರಿತ್ರೆ ಆಗಿರ್ಬೋದು. ಅದು ಯಾರಾದ್ರೂ ಕೂಡ ಆಗಿರ್ಬೋದು ಮಕ್ಕಳೇ. ಅವರ ಎಲ್ಲಾ ಮಾಹಿತಿಯನ್ನ ಒಟ್ಟುಗೂಡಿಸಿ ಸಂಗ್ರಹಿಸಿ ಆ ಒಂದು ಕೃತಿಯಲ್ಲಿ ದಾಖಲಿಸ್ತಕ್ಕಂಥದ್ದನ್ನು ನಾವು ಜೀವನ ಚರಿತ್ರೆ ಅಂತ ಕರಿತೀವಿ. ಈ ಆತ್ಮಕಥೆ ಅಂದ್ರೆ ಸ್ವತಃ ಬೇರೆಯವರ ಒಂದು ಜೀವನಕ್ಕೆ ಸಂಬಂಧಪಟ್ಟದ್ದಲ್ಲ ಮಕ್ಕಳೇ. ಇದು ಆತ್ಮಕಥೆ ಅಂದ್ರೆ ನನ್ನ ಜೀವನಕ್ಕೆ ಸಂಬಂಧಪಟ್ಟಂತಹ ಘಟನಾವಳಿಗಳನ್ನ ಅಥವಾ ಏರು ಬೀಳುಗಳನ್ನ ಎಲ್ಲವನ್ನೂ ಕೂಡ ದಾಖಲಿಸ್ತಕ್ಕಂಥದ್ದು ಆತ್ಮಕಥೆ ಆಗಿರುತ್ತೆ ಮಕ್ಕಳೇ. ಅಂತಹ ಒಂದು ಆತ್ಮಕಥೆ ಇವರು ಕೂಡ ಒಂದು ಬರೆದಿರತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಅದು ಯಾವ್ದಪ್ಪ ಅಂದ್ರೆ ದುಡಿತವೇ ನನ್ನ ದೇವರು. ಯಾವ್ದು ಆತ್ಮಕಥೆ? ದುಡಿತವೇ ನನ್ನ ದೇವರು ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಒಂದು ಆತ್ಮಕಥೆ ಆಗುತ್ತೆ. ಜೊತೆಗೆ ವಿಮರ್ಶಾ ಕೃತಿ ಕೂಡ ಒಂದು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದು ಯಾವಪ್ಪ ಅಂದ್ರೆ ಸಾಹಿತ್ಯ ದೃಷ್ಟಿ. ವಿಮರ್ಶಾ ಕೃತಿಯಲ್ಲಿ ಸಾಹಿತ್ಯ ದೃಷ್ಟಿ ಅಂತಕ್ಕಂಥದ್ದು ಒಂದು ಬರುತ್ತೆ. ಅದ್ರ ಜೊತೆಗೆ ಸ್ಮೃತಿ ಕೃತಿಯಲ್ಲಿ ಗೋವಿಂದ ಪೈ 8ನೇ ತರಗತಿಯಲ್ಲಿ ಒಂದು ಪದ್ಯ ಬರುತ್ತೆ ಮಕ್ಕಳೇ, ಕನ್ನಡಿಗರ ತಾಯಿ ಅಂತಕ್ಕಂಥ ಪದ್ಯ ಭಾಗ. ಆ ಪದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು ಗೋವಿಂದ ಪೈ ಅಂತಕ್ಕಂಥವ್ರು. ಸೊ ಇವರನ್ನ ಕುರಿತಂತೆ ಬರೆದಿರ್ತಕ್ಕಂತಹ ಒಂದು ಸಾಹಿತ್ಯ ಪ್ರಕಾರದೊಂದು ಸ್ಮೃತಿ ಕೃತಿ. ಸ್ಮೃತಿ ಕೃತಿಯಲ್ಲಿ ಗೋವಿಂದ ಪೈ ಅವರ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಧಾರೆಗಳನ್ನ ನಾವು ಇರೋದನ್ನ ನಾವು ಕಾಣ್ತೀವಿ. ಜೊತೆಗೆ ಅನುವಾದ ಕೃತಿ ಯಾವ್ದಪ್ಪ ಅಂದ್ರೆ ಪಂಚಮಿ. ಪಂಚಮಿ ಅಂತಕ್ಕಂಥದ್ದು ಒಂದು ಅನುವಾದ ಕೃತಿ ಮಕ್ಕಳೇ. ಯಾವುದು? ಪಂಚಮಿ ಅಂತಕ್ಕಂಥದ್ದು ಒಂದು ಅನುವಾದಿತ ಕೃತಿ, ಅನುವಾದಗೊಂಡಿರತಕ್ಕಂತಹ ಒಂದು ಸಾಹಿತ್ಯ. ಇಷ್ಟೆಲ್ಲ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಅಪಾರವಾಗಿರತಕ್ಕಂತಹ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ವಿಶಿಷ್ಟ ತನ್ನದೇ ಆಗಿರತಕ್ಕಂಥ ಒಂದು ವಿಶಿಷ್ಟ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದರ ಪ್ರತಿಫಲವಾಗಿ ಇವರಿಗೆ ಹಲವು ಪ್ರಶಸ್ತಿಗಳು ಕೂಡ ಧಾರಾಳವಾಗಿ ಹರಿದು ಬರ್ತವೆ. ಸೊ ಹಲವು ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ಸಿಗ್ತವೆ ಮಕ್ಕಳೇ. ಅದರಲ್ಲಿ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಮಕ್ಕಳೇ. ಎಷ್ಟರಲ್ಲಿ? 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸಿಗುತ್ತೆ. ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಸಿಗುತ್ತೆ. ಜೊತೆಗೆ 2006ರಲ್ಲಿ ನಾಡೋಜ ಅಂತಕ್ಕಂತಹ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಯಾವ್ಯಾವು? 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ ಲಭಿಸಿದೆ. ಇಷ್ಟು ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಮಕ್ಕಳೇ. ಪ್ರಸ್ತುತ ಹೊಸ ಹಾಡು ಈ ಒಂದು ಪದ್ಯ ಭಾಗ ಇದೆಯೋ, ಇಂತಹ ಒಂದು ಪದ್ಯ ಭಾಗವನ್ನ ಇವರೇ ಬರೆದಿರತಕ್ಕಂತಹ ಶತಮಾನದ ಗಾನ. ಯಾವುದು?
ಶತಮಾನದ ಗಾನ. ಯಾರು ಬರೆದಿರ್ತಕ್ಕಂಥದ್ದು? ಕಯ್ಯಾರ ಕಿಯಳೆ ರಯ್ಯ ಬರೆದಿರ್ತಕ್ಕಂತಹ ಒಂದು ಕವನ ಸಂಕಲನ ಯಾವ್ದಪ್ಪ ಅಂದ್ರೆ ಶತಮಾನದ ಗಾನ. ಈ ಶತಮಾನದ ಗಾನ ಅಂತಕ್ಕಂತಹ ಒಂದು ಕವನ ಸಂಕಲನದಿಂದ ಪ್ರಸ್ತುತ ಹೊಸ ಹಾಡು ಅಂತಕ್ಕಂತಹ ಒಂದು ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಇದರ ಒಂದು ಆಶಯ ಭಾವ ಏನಿದೆ ಅನ್ನೋದನ್ನ ನೋಡ್ಕೊಳ್ಳೋಣ ಮಕ್ಕಳೇ. ಓಕೆ, ತಾವೆಲ್ಲರೂ ಕೂಡ ಪುಸ್ತಕವನ್ನ ಓಪನ್ ಮಾಡ್ಕೊಳ್ಳಿ, ಅಥವಾ ಓಪನ್ ಮಾಡದಿದ್ರು ಸರಿ, ಕೇಳಿಸ್ಕೊಳ್ಳೋದಾದ್ರು ಕ್ಲೀನ್ ಆಗಿ ಗಮನ ಕೊಟ್ಟು ಕಿವಿಗೊಟ್ಟು ಕೇಳ್ಕೊಳ್ಳಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ ಮಕ್ಕಳೇ. ನಿಮ್ಮ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನ ಕಡಿದೊಗೆದು ಹೊಸ ಭಾವನೆಗಳನ್ನ ಸೃಜಿಸಬಲ್ಲ ಹೊಸ ಹಾಡನ್ನ ಹಾಡಬೇಕು. ಆ ಹಾಡು ಎಲ್ಲ ಕ್ರಾಂತಿಯನ್ನುಂಟು ಮಾಡಬೇಕು, ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ಅದರ ಮಹಾಧ್ವನಿಗಳು ಭೂಮಿ ಆಕಾಶಗಳಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನ ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನ ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿರ್ತಕ್ಕಂಥದ್ದು ಮಕ್ಕಳೇ. ಅದರ ಜೊತೆಗೆ ಹೊಸ ಹಾಡು ಪದ್ಯದ ಒಂದು ಮೇಲ್ಭಾಗದಲ್ಲಿ ಒಂದು ಪ್ರವೇಶ ಅಂತಕ್ಕಂಥದ್ದು ಕೂಡ ಟಿಪ್ಪಣಿ ರೂಪದಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಅದನ್ನು ಕೂಡ ನೋಡ್ಕೊಳ್ಳಿ, ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಮತ್ತೆ ಪ್ರವೇಶನ ನೋಡ್ಕೊಳ್ಳಿ, ಕೇಳಿದ್ದೆ ನಿಮಗೆ. ನೋಡ್ಕೊಳ್ಳಿ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನ ಇತಿಹಾಸದಲ್ಲಿ ಕಾಣುತ್ತೇವೆ. ಬದುಕನ್ನ ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಇದೆ. ಮಕ್ಕಳೇ, ನಾನು ಹಾಡು ಹೇಳಿದೆ ಆಗಲೇ ಪ್ರಾರಂಭದಲ್ಲಿ ಕೆಲವು ಮಾಹಿತಿಯನ್ನ. ಹಾಡು ಅಂತಕ್ಕಂಥದ್ದು ಕೇವಲ ಕೇಳಿಕೆ ಅಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಭಾವನೆಗಳ ಅಭಿವ್ಯಕ್ತಿಗೆ ಹಾಡುವಂತಕ್ಕಂಥದ್ದು ಕೂಡ ಒಂದು ಸರಳ ಸುಂದರ ಮಾಧ್ಯಮ ಮಕ್ಕಳೇ. ಹಾಡಿನ ಮುಖಾಂತರವಾಗಿ, ಒಂದು ಹಾಡಿನ ಸಾಹಿತ್ಯದ ಮುಖಾಂತರವಾಗಿ ನಮ್ಮಲ್ಲಿರತಕ್ಕಂತಹ ಸಂತೋಷ ಆಗಿರ್ಬೋದು, ಭಯ ಆಗಿರ್ಬೋದು, ದುಃಖ ಆಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತ, ಅಥವಾ ಯಾವುದಾದ್ರೂ ಒಂದು ಪ್ರಕೃತಿ ನಮಗೆ ಸುಂದರ ಕಾಣ್ತಾ, ಅಥವಾ ಏನಾದ್ರೂ ಒಂದು ಅದ್ಭುತವಾಗಿರ್ತಕ್ಕಂಥ ದೃಶ್ಯವನ್ನ ನೋಡಿದ್ನ, ಅದು ಬೇರೆ ಇನ್ನೇನಾದ್ರೂ ಒಂದು ವಿಸ್ಮಯಕರವಾಗಿರ್ತಕ್ಕಂಥ ಒಂದು ಘಟನೆಯನ್ನ ನಾನು ನೋಡಿದ್ನ, ಕೇಳಿದ್ನ, ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಕೃತಿಯ ರಮ್ಯತೆಯ ಸಂಬಂಧಪಟ್ಟಂತೆ, ಪ್ರಕೃತಿಯ ಸೌಂದರ್ಯದ ಬಗ್ಗೆ ಸಂಬಂಧಪಟ್ಟಂತೆ, ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಏನೇ ಆಗಿರ್ಬೋದು ಮಕ್ಕಳೇ, ಎಲ್ಲವನ್ನ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿ ಸುಂದರವಾಗಿ ಕೇಳುವವನ ಹೃದಯಕ್ಕೆ ಮುಟ್ಟುವಂತೆ ಹಾಡನ್ನ ರಚನೆ ಮಾಡ್ತಕ್ಕಂತಹ ಒಂದು ಚಾಕಚಕ್ಯತೆಯನ್ನ ನಾವೆಲ್ಲರೂ ಕೂಡ ಬಳಸ್ಕೊಳ್ಳೋದು ಮಕ್ಕಳೇ. ಹಾಗಾಗಿ ಸಾಧ್ಯವಾದರೆ ನೀವುಗಳು ಕೂಡ ನಿಮಗೆ ಗೊತ್ತಿರತಕ್ಕಂತಹ ಪದಗಳಲ್ಲಿ ಸರಳ ಸುಂದರವಾಗಿ ನೀವು ನೋಡ್ತಕ್ಕಂತಹ ಘಟನೆಗಳಿಗೆ ಅಥವಾ ಕೇಳಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟೇ ಒಂದು 4 ಸಾಲು 6 ಸಾಲು ಅಥವಾ ಒಂದು 8 ಸಾಲಲ್ಲಿ ಸರಳ ಸುಂದರವಾಗಿ ಒಂದು ಪದ್ಯ ರಚನೆಯನ್ನ ಮಾಡತಕ್ಕಂತಹ ಒಂದು ಅಭ್ಯಾಸವನ್ನ ಈಗಲಿನಿಂದಲೇ ಬೆಳೆಸ್ಕೊಳ್ಳಿ ಮಕ್ಕಳೇ. ಇಷ್ಟನ್ನ ಹೇಳ್ತಾ, ಜೊತೆಗೆ ಈ ಹಾಡು ಅಂತಕ್ಕಂಥದ್ದು ಕೇವಲ ಬರೆಯೋದ್ರ ಜೊತೆಗೆ ಭಾವನೆಗಳನ್ನು ವ್ಯಕ್ತಪಡಿಸೋದ್ರ ಜೊತೆಗೆ
ಈ ನಾವು ಎಷ್ಟೇ ದುಃಖದಲ್ಲಿರಲಿ ಎಷ್ಟೇ ಭಯಭೀತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನೋ ಒಂದು ರೀತಿ ಹಾಡನ್ನು ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಸಂಗೀತವನ್ನು ಕೇಳುವ ಮುಖಾಂತರವಾಗಿ ನಮ್ಮ ಎಲ್ಲಾ ಭಾವನೆಗಳ ದುಃಖದ ಒಂದು ವಾತಾವರಣದಿಂದ ಹೊರಬರ್ಲಿಕ್ಕೂ ಕೂಡ ಈ ಹಾಡು ಅಂತಕ್ಕಂಥದ್ದು ಸಹಾಯ ಆಗುತ್ತೆ ಮಕ್ಕಳೇ. ಈ ಪದ್ಯದಲ್ಲಿ ಹೇಳಿದ್ರೆ ಹೊಸ ಚೈತನ್ಯವನ್ನ, ಹೊಸ ಭರವಸೆಗಳನ್ನ ಮೂಡಿಸ್ತಕ್ಕಂಥದ್ದು ಈ ಹಾಡು ಮಕ್ಕಳೇ. ಇಂಥ ಒಂದು ಹಾಡಿಗೆ ಯಾವುದೇ ಜಾತಿ, ಭಾಷೆ, ಧರ್ಮದ ಗಡಿ ಅಂತಕ್ಕಂಥದ್ದು ಖಂಡಿತವಾಗಲೂ ಕೂಡ ಇಲ್ಲ. ಅವೆಲ್ಲವನ್ನ ಮೀರಿ ಬೆಳೆದದ್ದು ಯಾವ್ದಪ್ಪ ಅಂದ್ರೆ ಈ ಹಾಡು ಅಂತಕ್ಕಂಥದ್ದು. ಸೊ ಅಂತ ಒಂದು ಹಾಡಿನ ಕುರಿತಾಗಿರ್ತಕ್ಕಂಥ ಒಂದು ಪದ್ಯಭಾಗ ಹೊಸ ಹಾಡು. ಆ ಪದ್ಯಭಾಗದಲ್ಲಿ ಏನೆಲ್ಲ ಹೇಳಿದರೆ ಅನ್ನೋದನ್ನ ನೋಡೋಣ ಮಕ್ಕಳೇ. ನೋಡ್ಕೊಳ್ಳಿ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ನೋಡಿ, ನವಭಾವ ನವಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಎಷ್ಟು ಸುಂದರವಾಗಿರ್ತಕ್ಕಂತಹ ಸಾಲುಗಳು ಮಕ್ಕಳೇ. ಅಭಾವ ನವ ಅಂದ್ರೇನು, 9 ಅಂತಕ್ಕಂಥದ್ದು ಕೂಡ ಆಗುತ್ತೆ. ಹೊಸದು ಅನ್ನೋ ಒಂದು ಅರ್ಥ ಕೂಡ ಬರುತ್ತೆ ಮಕ್ಕಳೇ. ನವ ಅಂದ್ರೆ ಹೊಸ. ನವ ಅಂದ್ರೆ ಹೊಸ ಹೊಸ ಭಾವವನ್ನ ತುಂಬತಕ್ಕಂತಹ ಹಾಡು. ಅದು ಯಾವುದೋ ಒಂದು ಜೀವನದಲ್ಲಿ ಜುಗುಪ್ಸೆ ಬಂದಿರುತ್ತೆ, ಅಂತಹ ಜುಗುಪ್ಸೆಯನ್ನ ಹೋಗಲಾಡಿಸಿ ಸಂತೋಷದಾಯಕರವಾಗಿರ್ತಕ್ಕಂಥ ಹೊಸ ಆಶೋತ್ತರಗಳನ್ನು ತುಂಬತಕ್ಕಂತಹ ಒಂದು ಭಾವನೆಗಳನ್ನ ತುಂಬಿಸುವ ರೀತಿ ಈ ಹಾಡು ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಜೀವನಕ್ಕೆ ಒಂದು ರೀತಿ ಜೀವನವೇ ಏನೋ ಮುಗಿದೋಯ್ತಪ್ಪ, ನನ್ನ ಜೀವನದಲ್ಲಿ ಏನು ಪಡ್ಕೊಳ್ತಕ್ಕಂಥದ್ದು ಏನು ಇಲ್ಲಪ್ಪ ಅನ್ನೋರು ಕೂಡ ಜೀವನದಲ್ಲಿ ಇನ್ನೂ ಏನೋ ಒಂದು ನಾನು ಸಾಧನೆ ಮಾಡ್ತಕ್ಕಂಥದ್ದು ಇದೆ ಅಥವಾ ಸಾಧಿಸ್ತಕ್ಕಂಥದ್ದು ಇದೆ ಅಥವಾ ತನ್ನಿಂದ ಪರರಿಗೆ ಉಪಕಾರ ಆಗ್ತಕ್ಕಂಥದ್ದು ಇದೆ. ಹಾಗಾಗಿ ಆ ಒಂದು ಇದಕ್ಕಾದ್ರೂ ನಾನು ಬದುಕಬೇಕು ಅಂತಕ್ಕಂಥ ಬದುಕನ್ನ ಕಟ್ಟಿಕೊಳ್ತಕ್ಕಂಥ ಒಂದು ಆಶಯವನ್ನ ಅಥವಾ ಭರವಸೆಯನ್ನ ಮೂಡ್ತಕ್ಕಂಥದ್ದು ಈ ಹಾಡು ಆಗಿರ್ಬೇಕಂತೆ. ನವಶಕ್ತಿ ಎಲ್ಲಾ ರೀತಿ, ನಾವು ಅಂದ್ರೆ 9 ಶಕ್ತಿ, ನವಶಕ್ತಿ ದೇವತೆ ಕೇಳಿದ್ವಲ್ಲ ಮಕ್ಕಳೇ ನಾವು, ನವಶಕ್ತಿ ದೇವತೆ ಅಲ್ವಾ. ಆ ರೀತಿಯಾಗಿ ಎಲ್ಲಾ ರೀತಿಯ 9 ರೀತಿಯ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಒಂದು ತಾಕತ್ತು, ಚೈತನ್ಯ ಈ ಹಾಡಿನಲ್ಲಿ ಇರಬೇಕಂತೆ. ಅಂತಹ ಹಾಡೊಮ್ಮೆ ಹಾಡಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಕವಿಗಳು ಹೇಳ್ತಾ ಇರ್ತಕ್ಕಂಥದ್ದು. ತೀವ್ರತರ ಗಂಭೀರ ಭಾವನೆಯ ತೆರಮಸೆಗೆ ವೀರಧ್ವನಿ ಏರಬೇಕು. ತೀವ್ರತರ ಹರಿತವಾದ, ಶಾರ್ಪ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ತೀವ್ರತರ ಅಂದ್ರೆ ತುಂಬಾ ಶಾರ್ಪ್ ಆಗಿರ್ತಕ್ಕಂಥ, ತುಂಬಾ ಹರಿತವಾಗಿರ್ತಕ್ಕಂಥದ್ದು. ನೋಡ್ರಿ, ಬದುಕಿನ ಗತಿಯನ್ನೇ ಬದಲಿಸ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದೆ, ತುಂಬಾ ದುಃಖಕರವಾಗಿರ್ತಕ್ಕಂಥದ್ದು ಅಥವಾ ತುಂಬಾ ಭಯಭೀತರಾಗಿರ್ತಕ್ಕಂಥವ್ರು ಯಾರಿರ್ತಾರೋ ಅಥವಾ ತುಂಬಾ ಕಷ್ಟದಲ್ಲಿ ಸಿಲುಗಿಕೊಂಡಿರ್ತಾರೋ ಯಾರಿರ್ತಾರೋ ಅವರ ಬದುಕಿನ ಗತಿಯನ್ನ ಬದಲಿಸ್ತಕ್ಕಂತಹ ರೀತಿಯಲ್ಲಿ ಈ ಹಾಡು ಇರ್ಬೇಕಂತೆ. ಜೊತೆಗೆ ಅವರ ಜೀವನದಲ್ಲಿ ಒಂದು ರೀತಿಗೆ ಪ್ರಗತಿಪರ ಬದಲಾವಣೆ. ಪ್ರಗತಿಪರ ಅಂದ್ರೆ ಅವರು ಹಿಂದೆ ಇದ್ದಿದ್ದೇ ಬೇರೆ, ಈಗ ಬದಲಾಗ್ತಕ್ಕಂತಹ ರೀತಿ ಅಂದ್ರೆ ಒಳ್ಳೆ ರೀತಿಯಾಗಿ ಬದಲಾವಣೆ ಮಕ್ಕಳೇ. ಇದರಲ್ಲಿ ಕೆಟ್ಟ ಅರ್ಥ ಭಾವಿಸ್ತಕ್ಕಂಥದ್ದು ಬೇಡ. ಒಳ್ಳೆ ರೀತಿಯ ಭಾವನೆಗಳಿರಬೇಕು. ಒಳ್ಳೆಯ ವ್ಯಕ್ತಿಯಾಗಿ ಬದಲಾವಣೆಯನ್ನ, ಪ್ರಗತಿಪರ ಅಂದ್ರೆ ಒಂದು ರೀತಿಯಾಗಿ ಸಮಾಜಕ್ಕೆ ನೂತನವಾಗಿ ಒಬ್ಬ ಮಾದರಿ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುವ ರೀತಿಯಾಗಿ ಅದು ಇರಬೇಕಂತೆ. ಸೊ ಆ ರೀತಿಯಾಗಿ ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ. ಮಸಗಿ ಅಂದ್ರೆ ಕಂಪ್ಲೀಟ್ ಆಗಿ ಹರಡುವಂತಕ್ಕಂಥ ಒಂದು ಅರ್ಥ ಬರುತ್ತೆ ಮಕ್ಕಳೇ. ವೀರಧ್ವನಿ ಏರಬೇಕು. ಅವನಲ್ಲೂ ಕೂಡ ಒಂದು ರೀತಿಯಾಗಿ ಹೊಸ ಚೇತನೆ, ಹೊಸ ಉತ್ಸಾಹ ಅಂತಕ್ಕಂಥದ್ದು ಮೂಡುವ ರೀತಿಯಾಗಿ ಈ ಹಾಡು ಅಂತಕ್ಕಂಥದ್ದು ಇರಬೇಕಂತೆ. 7ನೇ ಪದ್ಯದಲ್ಲಿ ಹೇಳ್ತಾರೆ, ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ನೋಡಿ ಮಕ್ಕಳೇ, ನಾನಾಗಲೇ ಹೇಳಿದೆ, ಇಂತಹ ಒಂದು ಹಾಡಿಗೆ ಯಾವುದೇ ತರದ ಜಾತಿ, ಮತ, ಕುಲ, ಧರ್ಮ ಅಂತಕ್ಕಂತಹ ಯಾವ ಭಾಷೆ ಅಂದ್ರೆ ಏನು ಮಕ್ಕಳೇ, ನೇನು ಕುಣಿಕೆ ಅಂದ್ರೆ ಸಾವು ಅಂತ ಅರ್ಥ. ಸರ್, ಯಾವುದೋ ಒಂದು ಹಾಡನ್ನ ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದೋ ಒಂದು ಮತಕ್ಕೆ ಕಟ್ಟಿ ಹಾಕದಂದ್ರೆ ಆ ಒಂದು ಹಾಡು ಅಂತಕ್ಕಂಥದ್ದು ಕೇವಲ ಆ ಜಾತಿಯವರಿಗೆ ಅಥವಾ ಧರ್ಮಕ್ಕೆ ಅಥವಾ ಆ ಒಂದು ಮತಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದನ್ನ ಎಲ್ಲರೂ ಕೂಡ ಓದಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಎಲ್ಲರೂ ಕೂಡ ಆಸ್ವಾದಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಹಾಗಾಗಿ ನಾವು ಹಾಡ್ತಕ್ಕಂತಹ ಹಾಡು ಹೇಗಿರ್ಬೇಕಂದ್ರೆ ಆ ಒಂದು ಹಾಡಿಗೆ ಯಾವುದೇ ಜಾತಿ, ಕುಲ, ಮತ ಮತ್ತು ಧರ್ಮಗಳ ಭಾಷಾ ಅಂತಕ್ಕಂಥದ್ದು ಅಂದ್ರೆ ಹಿಡಿತ ಅಂತಕ್ಕಂಥದ್ದು. ಸೊ ಅವುಗಳನ್ನೆಲ್ಲವನ್ನು ಕೂಡ ಮೀರಿ ಹೊರತಾಗಿ ಆ ಹಾಡು ಇರಬೇಕಂತೆ. ಅಂತಹ ಒಂದು ಹಾಡು ಇದಾಗಿರ್ಬೇಕಂತೆ. ಅಂತಹ ಹಾಡನ್ನ ಎಲ್ಲರೂ ಕೂಡ ಎದೆ ಹಿಗ್ಗಿ, ಇದು ನನ್ನ ಹಾಡು ನನ್ನ ಹಾಡು ಅನ್ನುವ ರೀತಿಯಂತೆ ಬಹಳ ಎದೆ ಹಿಗ್ಗಿ ತಲೆ ಎತ್ತಿ ಹಾಡುವಂತೆ ಇರ್ಬೇಕಂತೆ. ನೋಡಿ,
ಇಷ್ಟೇ ಅಲ್ಲ, ಜಾತಿ ಕುಲ ಮತ ಧರ್ಮ ಭಾಷೆಗಳನ್ನ ತಳಿದೊಗೆದು ಹಾಡೋದು ಅಷ್ಟೇ ಅಲ್ಲ, ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಬಿಡಬೇಕು. ಕೇವಲ ಇವತ್ತು ನಾನು ಹೇಳಿದ್ನಲ್ಲ, ಎಷ್ಟೋ ವರ್ಷಗಳ ಹಿಂದೆ ಆ ಹಾಡು ರಚನೆ ಆಯಿದ್ರು ಕೂಡ ಇವತ್ತು ಕೂಡ ಅದರಲ್ಲಿರ್ತಕ್ಕಂಥ ಭಾವ ಹೊಸದಾಗಿ ಕಾಣುತ್ತೆ ಅಂತ ಅದೇ ಮಾತನ್ನ ಕೂಡ ಇಲ್ಲಿ ಕೂಡ ಹೇಳ್ಬಹುದು ಮಕ್ಕಳೇ. ಯುಗ ಯುಗಗಳ ಆಚರಣೆ ಯಾವ ಯುಗದಲ್ಲಿ ರಚನೆ ಆದರೂ ಕೂಡ ಅಥವಾ ಯಾವ ಕಾಲಘಟ್ಟದಲ್ಲಿ ರಚನೆ ಆಗಿದ್ದರೂ ಕೂಡ ಆ ಹಾಡು ಅಂತಕ್ಕಂಥದ್ದು ಅದು ಇಂದಿಗೂ ನೂತನವಾಗಿರುತ್ತೆ. ಲೋಕ ಅಂತಂದ್ರೆ ಎಷ್ಟೇ ಲೋಕಗಳು ಕಳೆದ್ರು, ಎಷ್ಟೇ ಯುಗಗಳು ಕಳೆದೋಗಿದ್ರು ಕೂಡ ಯಾವುದೇ ಧರ್ಮದ ಜಾತಿ ಎಲ್ಲೆಯನ್ನ ಮೀರಿ ಹಾಡು ಗುಡುಗುವಂತಿರ್ಬೇಕು ಮಕ್ಕಳೇ. ಇನ್ನು ಮೂರನೇ ಪದ್ಯದಲ್ಲಿ ಹೇಳ್ತಾರೆ, ಉನ್ನತೋನ್ನತ ಘನ ಹಿಮಾದಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಅಲ್ವಾ. ಉನ್ನತೋನ್ನತ ಅಂದ್ರೆ ಎತ್ತರವಾಗಿರ್ತಕ್ಕಂತಹ ಹಿಮಾಲಯ ಪರ್ವತಗಳ ಒಂದು ಶ್ರೇಣಿ ಏನಿದೆಯೋ ಅಂತಹ ಎತ್ತರವಾಗಿರ್ತಕ್ಕಂತಹ ಪರ್ವತಗಳನ್ನ ಏರಿ ಉನ್ನತೋನ್ನತ ಘನ ಹಿಮಾದ್ರಿ, ಘನ ಅಂದ್ರೇನು ದೊಡ್ಡದಾಗಿರ್ತಕ್ಕಂಥ ಹಿಮಾದ್ರಿ ಶಿಖರ ಬೆಟ್ಟವನ್ನ ಪರ್ವತವನ್ನ ಏರಿ ಹಾಡಲ್ಲಿ ಹಾಡಬೇಕು ಒಂದು. ಅಂದ್ರೆ ಅಂತಹ ಹಾಡನ್ನ ಅಂತಹ ಒಂದು ಎತ್ತರದ ಪ್ರದೇಶದಲ್ಲಿ ಹಾಡಬೇಕಂದ್ರೆ ಆ ಹಾಡಲ್ಲಿರ್ತಕ್ಕಂಥ ತಾಕತ್ತು ಎಷ್ಟು ಬಲಿಷ್ಠವಾಗಿರ್ಬೇಕು ಅಂತ ಗಟ್ಟಿಮುಟ್ಟಾಗಿರ್ಬೇಕು ಅಂತ ನಾನು ಲೆಕ್ಕ ಕಳೆಯ ಮಕ್ಕಳೇ. ಸೊ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತ ಹಾಡು ಆಡ್ಬೇಕಂದ್ರೆ ಅದು ಒಂದು ರೀತಿಯಾಗಿ ನಾಭಿ ಮುಖಾಂತರವಾಗಿ ಬರ್ಬೇಕಂತ ಮಕ್ಕಳೇ. ಹಾಗಾಗಿ ಇದ್ರ ರೀತಿಯಾಗಿ ಅಂತರಾಳದಿಂದ, ಮನಸ್ಸಿನ ಅಂತರಾಳದಿಂದ ಒಳಗಿಂದ ಹಾಡು ಅಂತಕ್ಕಂಥದ್ದು ಬರಬೇಕಂತೆ. ಹಾಗಾಗಿ ಅಷ್ಟೊಂದು ಎಲ್ಲರನ್ನ ತಟ್ಟಿ 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 ಬಡಿದು ಎಬ್ಬಿಸುವಂತೆ ಎಚ್ಚರಗೊಳಿಸುವಂತೆ ಆ ಹಾಡು ಇರಬೇಕಂತೆ. ಹಾಗಾಗಿ ಎಲ್ಲರೂ ಕೂಡ ತಲೆ ಎತ್ತಿ ಅಂತಹ ಒಂದು ಎತ್ತರದ ಶಿಖರ ಮೇಲೆ ಏರ್ತಿದ್ರೆ ಆ ಒಂದು ಎಷ್ಟು ಆ ಹಾಡಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಮತ್ತು ಕಾಳಜಿ ಅಂತಕ್ಕಂಥದ್ದು ಆ ಒಂದು ಇದರಲ್ಲಿ ಬೇಕಾಗುತ್ತದೆ. ಹಾಡು ನುಡಿ ಗುಂಡೋಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಾಟಬೇಕು. ಹಾಡು ಆಡ್ತಕ್ಕಂಥ ಒಂದು ಶೈಲಿಯನ್ನ ನೋಡಿ, ಅದರ ತಾಕತ್ತನ್ನ ನೋಡಿ, ಅದರಲ್ಲಿ ಇರ್ತಕ್ಕಂಥ ಪದಗಳ ಬಳಕೆಯನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಸೋಂಬೇರಿಗಳಾಗಿರ್ಬೋದು ಅಥವಾ ಶತ್ರುಗಳಾಗಿರ್ಬೋದು ಯಾರೇ ಆಗಿರ್ಬೋದು ಆ ಹಾಡಿನ ಒಂದು ಧ್ವನಿಯನ್ನ ಕೇಳಿ ಎಲ್ಲರೂ ಕೂಡ ಅಲ್ಲಿಂದ ಹಿಮ್ಮೆಟ್ಟಿ ಹೋಗ್ಬೇಕಂತೆ. ಅಷ್ಟೊಂದು ತೀವ್ರತರವಾಗಿ ಆ ಹಾಡು ಅಂತಕ್ಕಂಥದ್ದು ಇರಬೇಕಂತೆ. ಹಾಡು ನುಡಿ ಗುಂಡುಗಳು, ಬುಲೆಟ್ ಅಲ್ಲಿ ಏನಿರುತ್ತೆ ಮಕ್ಕಳೇ, ಪಿಸ್ತೂಲ್ ಅಲ್ಲಿ ಬಂದೂಕಲ್ಲಿ ಏನಿರುತ್ತೆ, ಗುಂಡುಗಳಿರಲ್ವಾ, ಒಂದು ಟ್ರಿಗರ್ ಒಂದ್ಸರಿ ಗೊತ್ತಿದ್ರೆ ಏನಾಗ್ತವೆ ಗುಂಡುಗಳು ಹಾಳಲ್ವಾ, ಅಂದ್ರೆ ಹೆಂಗರ್ತವೆ ಢಣ್ 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 ಅಂತ ಅರ್ಥವಲ್ವ ಮಕ್ಕಳೇ. ಆ ರೀತಿಯಾಗಿ ಬುಲೆಟ್ಗಳು ಪಿಸ್ತೂಲಿಂದ ಹೆಂಗೆ ಎಷ್ಟು ತೀವ್ರತರವಾಗಿ ಹತ್ತವೋ ಹಂಗೆ ಹಾಡಲಿರ್ತಕ್ಕಂತಹ ಪದಗಳು ಬಾಯಿಯ ಮುಖಾಂತರವಾಗಿ ಅಷ್ಟೇ ಒಂದು ರೀತಿಯ ಗುಂಡುಗಳಂತೆ ಪಟ 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 ಅಂತ ಹಾರ್ತಾ ಇರ್ಬೇಕಂತೆ. ಆ ಒಂದು ಹಾಡು ದಶ ದಿಕ್ಕಿನಲ್ಲಿ ನೋಡ್ರಿ ಮಕ್ಕಳೇ, ನಮಗೆ ಗೊತ್ತಿರತಕ್ಕಂಥ 8 ದಿಕ್ಕು ಅಲ್ವಾ, ಯಾವುವು? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಯಾವುದು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಲ್ವಾ. 8 ದಿಕ್ಕುಗಳನ್ನ ಜೊತೆಗೆ ದಶ ದಿಕ್ಕು ಮೇಲೆ ಮತ್ತೆ ಕೆಳಗೆ ಎಲ್ಲವನ್ನೂ ಕೂಡ ಸೇರಿಸಿ ಹೇಳ್ತಿರ್ತಕ್ಕಂಥದ್ದು. ದಶ ದಿಕ್ಕಿನಲ್ಲಿ 10 ದಿಕ್ಕುಗಳಲ್ಲೂ ಕೂಡ ಅದು ಭಯ ಅಂತಕ್ಕಂಥದ್ದು ಹಿಮ್ಮೆಟ್ಟಿಸಬೇಕು, ಓಡಿಸ್ಬೇಕು ಅಂತಕ್ಕಂಥ ಮಾತನಲ್ಲಿ ಹೇಳಿರ್ತಕ್ಕಂಥದ್ದು. ಗಂಡೆದೆಯ ಗರ್ಜನೆಗೆ 30 ಮೂಕೋಟಿ ಕಲಕಂಠ ಬೆರೆಸಬೇಕು. ಗಂಡೆದೆಯ, ಗಂಡು ಅಂದ್ರೆ ಹೆಣ್ಣು ಮಕ್ಕಳ ಒಂದು ಧ್ವನಿ ಅಂತಕ್ಕಂಥದ್ದು ತುಂಬಾ ಮಧುರವಾಗಿರುತ್ತೆ, ಇಂಪಾಗಿರುತ್ತೆ ಮಕ್ಕಳೇ. ಆದ್ರೆ ಗಂಡೆದೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಗಂಡು ಮಕ್ಕಳ ಧ್ವನಿ ಅಂತಕ್ಕಂಥದ್ದು ಒಂದು ರೀತಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ, ಎತ್ತರದ ಧ್ವನಿಯಲ್ಲಿ ಬರುತ್ತೆ, ಗಟ್ಟಿಮುಟ್ಟಾಗಿರುತ್ತೆ ಅಂತ ಒಂದು ಅರ್ಥದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಗಂಡೆದೆಯ ಗರ್ಜನೆಗೆ ಅವ್ರು ಆಡ್ತಕ್ಕಂಥ ಒಂದು ಆ ಒಂದು ಹಾಡಿನ ಒಂದು ಗರ್ಜನೆ, ಹಾಡು ಹೇಳಿದ್ರೆ ಗರ್ಜನೆ ಒಂದು ಏನಿದೆ ಶಬ್ದದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನಲ್ಲಿ ಹೇಳ್ತಕ್ಕಂಥದ್ದು ಮಕ್ಕಳೇ. 30 ಮೂಕೋಟಿ ಕಲಕಂಠ ಬೆರೆಸಬೇಕು. ಕಲಕಂಠ ಅಂದ್ರೆ ಇಂಪಾದ ಧ್ವನಿ. ಇಂಪಾದ ಧ್ವನಿ ಬೆರೆಸ್ಬೇಕಂತಂದ್ರೆ ಅಂದ್ರೆ ಅವರ ಹಾಡೋದ್ರ ಜೊತೆಗೆ ಆ ಹಾಡಿನಲ್ಲಿರ್ತಕ್ಕಂಥ ತಾಕತ್ತನ್ನ, ಪ್ರೀತಿಯನ್ನ, ಅದರಲ್ಲಿರ್ತಕ್ಕಂಥ ಶಬ್ದಗಳ ಸಾರಾಂಶವನ್ನ ಅಥವಾ ಒಂದು ಹಾಡಿನಲ್ಲಿರ್ತಕ್ಕಂಥ ಅರ್ಥವನ್ನ ಕೇಳಿ ಅವನ ಜೊತೆ ಹಾಡದೆ ಇರ್ತಕ್ಕಂಥರೂ ಕೂಡ ಅವನ ಜೊತೆಗೆ ಒಗ್ಗಟ್ಟಾಗಿ ಬಂದು ಸೇರಿ ಸಾಮೂಹಿಕವಾಗಿ ಅವರ ನಮ್ಮದೇ ಹಾಡು, ನಮ್ಮ ಕುರಿತಂತೆ ಹೇಳಿರ್ತಕ್ಕಂಥ ಹಾಡು ಅನ್ನುವಂತೆ ತಿಳಿದು ಬಹಳ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಹಾಡುವಂತೆ ಇರಬೇಕಂತೆ. ಹಾಗಾಗಿ ಅದನ್ನ ಹೇಳ್ತಿರೋದು, ಆ ಹಾಡಿಗೆ 30 ಮೂಕೋಟಿ ಕಲಕಂಠ ಬೆರೆಸಬೇಕು. ಹಾಡನ್ನ ತಮ್ಮದೇ ಹಾಡು ಅನ್ನುವಂತೆ ತಿಳಿದು ಹಾಡುವಂತಿರ್ಬೇಕಂತೆ. ಭೂಮಿಯಾಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೆಳಬೇಕು. ಮಾರ್ದನಿ ಇರುತ್ತಲ್ಲ ಮಕ್ಕಳೇ, ಅಲೆಗಳು ಅಲ್ವಾ. ಯಾವ್ದಾದ್ರು ಒಂದು ಬಾವಿಯಲ್ಲಿ ಅಥವಾ ಒಂದು ಕೊಳದಲ್ಲಿ ಒಂದು ಸಣ್ಣದೊಂದು ಕಲ್ಲಾಕಿದಾಗ ಏನಾಗುತ್ತೆ,
ತರಂಗಗಳು ಬರ್ತಾವಲ್ಲ ಮಕ್ಕಳೇ, ತರಂಗಗಳು ವೇವ್ಸ್. ಸೊ ಆ ರೀತಿಯಾಗಿ ಇಲ್ಲೂ ಕೂಡ ಆ ಹಾಡು ಇಲ್ಲಿ ಅಲೆಗಳ ರೀತಿಯಂತೆ ಏನ್ ಬರ್ಬೇಕಂದ್ರೆ ಮಾರ್ಧನಿ ಪ್ರತಿಧ್ವನಿ ಅಂತ. ಮಾರ್ಧನಿ ಅಂದ್ರೆ ಪ್ರತಿಧ್ವನಿ ಅಂತಕ್ಕಂಥ ಒಂದು ಅರ್ಥ ಬರ್ತದೆ ಮಕ್ಕಳೇ. ನಭ ಅಂದ್ರೆ ಆಕಾಶ, ನಭ ಅಂದ್ರೆ ಆಕಾಶ. ಭೂಮಿ ಮತ್ತು ಆಕಾಶಗಳೆರಡರಲ್ಲೂ ಕೂಡ, ಭೂಮಿ ಅಂತಳ ಮತ್ತು ಪಾತಾಳ ಲೋಕದಲ್ಲಿ ಭೂಮಿಯ ಒಳಗಿನ ಲೋಕಕ್ಕೂ ಕೂಡ ತಲುಪಂತಿರ್ಬೇಕು, ಆಕಾಶಕ್ಕೂ ಕೂಡ ತಲುಪಬೇಕು, ಭೂಮಿಯ ಮೇಲೂ ಕೂಡ ಇರ್ಬೇಕಂತೆ. ಆ ಎಲ್ಲಾ 3 ಲೋಕಗಳಲ್ಲೂ ಕೂಡ ಪ್ರತಿಧ್ವನಿ ಬರಬೇಕಂತೆ ಆ ಹಾಡಿನಲ್ಲಿ ಮುಖಾಂತರವಾಗಿ ಅಂತಕ್ಕಂಥದ್ದು. ಏನು ಜಡನಿದ್ರೆ ಸಿಡಿದಂತ ವಿರಾಟ ಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಮಕ್ಕಳೇ, ಭಾನು ಮಕ್ಕಳಲ್ಲಿ ಒಂದು ಡಿಫರೆನ್ಸ್ ತಿಳ್ಕೋಬಹುದು. ಭಾನು ಅಂದ್ರೆ ಸೂರ್ಯ. ವ್ಯತ್ಯಾಸ ಇಷ್ಟೇ ಮಕ್ಕಳೇ. ಇಲ್ಲಿ ನಾವು ಪಟ್ಟಿ ಅಂತ ಕರಿತೀವಿ ಅಥವಾ ಒಟ್ಟು ಸುಳಿ ಅಂತ ಕರಿತೀವಿ, ಅದನ್ನ ಸೀಳಿಲ್ಲ, ಸೀಳದೆ ಇದ್ರೆ ಅದು ಭಾನು ಆಕಾಶ ಆಗುತ್ತೆ. ಭಾನು ಆಕಾಶ, ಭಾನು ಅಂತಕ್ಕಂದ್ರೆ ಸೂರ್ಯ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಮಕ್ಕಳೇ. ನೋಡ್ರಿ, ಸೊ ಜಡ ನಿದ್ರೆ ಅಂದ್ರೆ ತುಂಬಾ ಒಂದು ರೀತಿಯಾಗಿ ನಿದ್ರೆಯನ್ನ ಮಾಡ್ತಕ್ಕಂಥ ಯಾರಪ್ಪ ಅಂದ್ರೆ ಸೋಮಾರಿಗಳು ಅಥವಾ ಸೋಂಬೇರಿಗಳು ಅಂತ ಕರಿತೀವಿ. ಅಂತಹ ಸೋಮಾರಿತನದ ನಿದ್ರೆಯನ್ನ ಕೂಡ ಏನ್ ಮಾಡಬೇಕು, ಹಿಮ್ಮೆಟ್ಟಿಸಬೇಕು ಅಂದ್ರೆ ಓಡಿಸಬೇಕು ಅನ್ನೋ ಒಂದು ಅರ್ಥದಲ್ಲಿ ಇರ್ತಕ್ಕಂಥದ್ದು. ಜಡ ನಿದ್ರೆ ಸಿಡಿದದ್ದ ವಿರಾಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ಭೂಮಿ ಎಂದರೆ ಗೊತ್ತಿದೆ ಮಕ್ಕಳೇ, ಭೂಮಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಸೊ ಭೂಮಿ ಮತ್ತು ಆಕಾಶದಲ್ಲಿ ಜಾಗೃತಿಯನ್ನ ಮೂಡಿಸುವಂತೆ ಆ ಹಾಡು ಇರಬೇಕಂತೆ. ಸೊ ಜಾಗೃತಿಯನ್ನ ಮೂಡಿಸ್ಬೇಕಾದ್ರೆ ಆ ಒಂದು ದೇಶದ ಬಗ್ಗೆ ಆಗಿರ್ಬೋದು, ನಾಡಿನ ಬಗ್ಗೆ ಆಗಿರ್ಬೋದು, ಅಥವಾ ಭಾಷೆಯ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಒಂದು ಗಂಭೀರತರದ ಒಂದು ಎಲ್ಲರನ್ನ ಒಗ್ಗೂಡಿಸ್ತಕ್ಕಂತಹ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಹಾಡು ಆಗಿರ್ಬೋದು ಮಕ್ಕಳೇ. ಅಂತಹ ಒಂದು ಜಾಗೃತಿಯನ್ನ ಇಲ್ಲಿ ಭಾನು ಮತ್ತು ಭೂಮಿಗಳೆರಡರಲ್ಲೂ ಕೂಡ ಒಂದು ರೀತಿಯಾಗಿ ಜಾಗೃತಿಯನ್ನ ಮೂಡಿಸ್ತಕ್ಕಂತಹ ಹಾಡು ಅದಾಗಿರ್ಬೇಕಂತೆ. ಸೋಮೇರಿಗಳನ್ನ ನಿದ್ರೆಯನ್ನ ಓಡಿಸುವಂತೆ ಆಗಿರ್ಬೇಕಂತೆ. ನಡೆ ನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ, ಪದತಾಳ ಅಂದ್ರೆ ಕಾಲಿನ ಕೆಳಗೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಮಕ್ಕಳೇ. ನಡೆ ಅಂದ್ರೆ ನಾವು ಇರ್ತಕ್ಕಂಥ ಒಂದು ವರ್ತನೆ ಆಗಿರ್ಬೋದು, ಅಥವಾ ಒಂದು ಬಿಹೇವಿಯರ್ ಅಂತ ನಾವು ಕರಿತೀವಲ್ಲ ಆ ರೀತಿ ಆಗಿರ್ಬೋದು. ಮತ್ತೆ ನುಡಿ ಅಂದ್ರೆ ನಾವು ಮಾತನಾಡ್ತಕ್ಕಂಥದ್ದಾಗಿರ್ಬೋದು. ಅವೆರಡರಲ್ಲೂ ಕೂಡ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿಯಿಡಬೇಕು. ಅಂದರೆ ಹೆಜ್ಜೆಗೂ ಕೂಡ, ಅಂದ್ರೆ ನಾವು ಇರ್ತಕ್ಕಂಥ ಪ್ರತಿ ಹೆಜ್ಜೆಯಲ್ಲೂ ಕೂಡ ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಗಂಟೆ ಬಾರಿಸ್ತಕ್ಕಂತಹ ರೀತಿಯಲ್ಲಿ ಹಾಡು ಇರ್ಬೇಕಂದ್ರೆ, ಅಂದ್ರೆ ಒಂದು ರೀತಿ ನಮ್ಮ ಒಂದು ಪ್ರತಿ ಹೆಜ್ಜೆಯೂ ಕೂಡ ನಮ್ಮ ಜೀವನದ ಪ್ರತಿ ಕ್ಷಣಕ್ಕೂ ಕೂಡ ನಾವು ಇಡ್ತಕ್ಕಂಥ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಇಡ್ತಕ್ಕಂತಹ ಸಂದರ್ಭದಲ್ಲಿ ನೀನು ಹಿಂಗೆ ಹೋಗಬೇಕು, ನೀನು ಹಿಂಗೆ ಗುರಿಯನ್ನ ಸಾಧಿಸಬೇಕು, ಅಥವಾ ಹಿಂಗೆ ನಿನ್ನ ಒಂದು ಜೀವನ ದಿಕ್ಕನ್ನ ಬದಲಾಯಿಸ್ಕೋಬೇಕು. ಸೊ ಅಂತಕ್ಕಂತಹ ಒಂದು ರೀತಿಯ ಒಂದು ಸಾಮಾಜಿಕ ಹೋರಾಟವನ್ನ ಮಾಡಬೇಕು, ಸಾಮಾಜಿಕ ಏನೋ ಹೇಳ್ತೀವಿ ಒಳ್ಳೆಯ ವಿಚಾರಗಳನ್ನ ಹಬ್ಬಿಸ್ಬೇಕು, ಅಥವಾ ಒಳ್ಳೆಯತನದ ಒಂದು ಕೆಲಸ ಕಾರ್ಯಗಳನ್ನ ಮಾಡಬೇಕು. ಸೊ ಈ ರೀತಿಯಾಗಿ ಪ್ರತಿಯೊಂದು ಕ್ಷಣದ ಹೆಜ್ಜೆಯ ಮಾತನ್ನ ಅದು ಎಚ್ಚರಿಸ್ತಕ್ಕಂತಹ ರೀತಿಯಲ್ಲಿ ಇರಬೇಕಂದ್ರೆ ಒಂದು ರೀತಿಯಾಗಿ ಕ್ರಾಂತಿಯನ್ನ ಉಂಟು ಮಾಡಬೇಕಂತೆ. ಹೆಜ್ಜೆಗೂ ಎಚ್ಚರಿಸ್ತಕ್ಕಂತಹ ಒಂದು ಕ್ರಾಂತಿಯನ್ನು ಅದು ಉಂಟು ಮಾಡಬೇಕಂತೆ. ಆ ರೀತಿಯಾಗಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಇದೇ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಹೊಸತೆಂದು ಹೊಸತು ಹಾಡು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ. ಜಯ ಜನನಿ ಅಂದ್ರೆ ನಾವು ಯಾವುದೇ ನಾನು ಆಗಲೇ ಹೇಳಿದೆ, ಅದು ನಮ್ಮ ದೇಶ ಆಗಿರ್ಬೋದು ಅಥವಾ ನಮ್ಮ ನಾಡಾಗಿರ್ಬೋದು, ಯಾವುದೇ ಆ ಒಂದು ದೇಶದ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ನಾಡಿನ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ತಲೆ ಎತ್ತಿ ಸೆಲ್ಯೂಟ್ ಮಾಡಿಕೊಂಡು ಅದಕ್ಕೆ ಒಂದು ರೀತಿಯಾಗಿ ಗೌರವವನ್ನ ಕೊಡ್ತಾ ತುಂಬಾ ಒಂದು ಪ್ರೀತಿಪೂರ್ವಕವಾಗಿ ಅಕ್ಕರೆಯಿಂದ ಆ ಹಾಡನ್ನ ಹಾಡ್ತೀವಿ ಅಲ್ವಾ ಮಕ್ಕಳೇ. ಅಂತಹ ಹಾಡನ್ನು ಹಾಡತಕ್ಕಂಥ ಒಂದು ಸಂದರ್ಭದಲ್ಲಿ
ಆ ಭರವಸೆ ಅಂತಕ್ಕಂಥದ್ದು ವೀರತನದ ಒಂದು ಪ್ರತೀಕ ಅನ್ನೋ ರೀತಿಯಾಗಿ ಇರಬೇಕಂತೆ ಯಾವತ್ತೂ ಕೂಡ ಆ ರೀತಿಯ ಒಂದು ಹಾಡನ್ನು ನಾವು ಆಡಬೇಕಾಗಿರುತ್ತೆ. ಇದೇ ಮೊದಲು ಮುನ್ನೆಲ್ಲ ಮುಗಿದು ದೊಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಸೊ ಅಂತಹ ಹಾಡು ಹಳೆಯ ಎಲ್ಲಾ ವ್ಯಥೆಗಳನ್ನ ಅಥವಾ ಹಳೆಯ ಎಲ್ಲಾ ದುಃಖ ತರದ ಭಾವನೆಗಳನ್ನ ಮಸಕಿ ಹಾಕಿ ಅಂದ್ರೆ ಚಿವುಟಿ ಹಾಕಿ ಹೊಸತನದ ಉತ್ಸಾಹತವನ್ನ ಅಥವಾ ಹೊಸತನದ ಒಂದು ಚೈತನ್ಯವನ್ನ ಮೂಡಿಸ್ತಕ್ಕಂಥ ಒಂದು ಹಾಡು. ಹಳೆದ ಏನೇ ನಿನ್ನ ಜೀವನದಲ್ಲಿ ಏನೇ ಕಹಿ ಘಟನೆಗಳು ಏನೇ ವಿಚಾರಗಳು ನಡೆದಿರ್ಬೋದು, ಅದು ಹಳೆದು ಹೋಯ್ತು. ಇನ್ನ ಜೀವನದಲ್ಲಿ ನಿನ್ನ ಮುಂದಿನ ಜೀವನ ಬದಲಾಗಿದೆ. ನಿನ್ನ ಮುಂದಿನ ಜೀವನವನ್ನ ನೀನು ಕಟ್ಕೊಂಡಿದೀಯಾ ಅಂತ ಒಂದು ಮುಂದಿನ ಜೀವನದಲ್ಲಿ ನಿನ್ನದೇ ಆಗನ್ನ ಬದುಕನ್ನು ರೂಪಿಸ್ಕೊಂಡು ಹೊಸ ಉತ್ಸಾಹದಿಂದ ಹೊಸ ಚೈತನ್ಯದಿಂದ ನೀನು ಒಂದು ಸ್ವತಂತ್ರವಾಗಿ ಬದುಕಬೇಕು ಅಂತಕ್ಕಂಥ ಒಂದು ಹೊಸ ಚೈತನ್ಯ ಒಂದು ಹೊಸವನ್ನ ಉತ್ಸಾಹವನ್ನ ಮೂಡಿಸ್ತಕ್ಕಂತಹ ರೀತಿಯಲ್ಲಿ ಈ ಹಾಡು ಇರಬೇಕಾಗುತ್ತಂತೆ. ಇಷ್ಟು ಇವತ್ತಿನ ಪದ್ಯ ಭಾಗಕ್ಕೆ ಮಕ್ಕಳೇ. ಇದುವರೆಗೂ ಕೂಡ ಹೊಸ ಹಾಡು ಪದ್ಯ ಭಾಗವನ್ನ ಹೇಳಿದ್ರಿ ತಾವೆಲ್ಲರೂ ಕೂಡ. ಮಕ್ಕಳೇ, ಹೊಸ ಹಾಡು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ವಾಕ್ಯದ ಪ್ರಶ್ನೆಗಳಿದ್ದಾವೆ, ನೋಡೋಣ. ಕೇಳ್ತಾ ಹೋಗ್ತೀನಿ, ಅಲ್ಲೇ ಕೂತ್ಕೊಂಡು ಹೇಳಿ ಮಕ್ಕಳೇ, ನೋಡೋಣ. ಕವಿ ಎಂತಹ ಹಾಡಲು ಬಯಸಿದ್ದಾರೆ, ಹಾಡಬೇಕೆಂದು ಬಯಸಿದ್ದಾರೆ? ಎಂತಹ ಹಾಡನ್ನು ಹಾಡಬೇಕು? ನವಜೀವ ನವಶಕ್ತಿ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡನ್ನ ಹಾಡಬೇಕು ಎಂದು ಹೇಳಿದ್ದಾರೆ. ನೆಕ್ಸ್ಟ್, ವೀರಧ್ವನಿ ಹೇಗಿರಬೇಕು? ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಇರಬೇಕು. ಹಾಗಾದ್ರೆ ಮೂರನೇದಾಗಿ ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಜಾತಿ, ಕುಲ, ಮತ, ಧರ್ಮ ಇವೆಲ್ಲ ಪಾಶಗಳಲ್ವ ಮಕ್ಕಳ? ಇಂತಹ ಪಾಶಗಳನ್ನ ಕಡಿದೊಗಬೇಕು. ಹಾಡು ನುಡಿಗೊಂಡುಗಳು ಯಾವುದರ ಬೆನ್ನಟ್ಟಬೇಕು? ಹಾಡು ನುಡಿಗೊಂಡುಗಳು ಯಾವ್ದು ಬೆನ್ನಟ್ಟಬೇಕು ಹೇಳಿ? ಭಯದ ಬೆನ್ನಟ್ಟಬೇಕು. ಭಾನುಭೂವಿ ಯಾವುದರಿಂದ ಬೆಳಗಿಸ್ಬೇಕು ಹೇಳಿ? ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭೂವಿ ಬೆಳಗಬೇಕು. ಮಕ್ಕಳೇ, ಹಾಗೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಪದಕ್ಕೆ ಸಂಬಂಧಪಟ್ಟಂತಹ ಪದಗಳ ಕೊಟ್ಟಿದ್ದಲ್ಲಿ ನೋಡ್ಕೊಳ್ಳಿ ಮಕ್ಕಳೇ. ಧ್ವನಿ ಅಂದ್ರೆ ಇದು ತತ್ಸಮ ತದ್ಭವದಲ್ಲಿ ಇರ್ತಕ್ಕಂಥದ್ದು ಮಕ್ಕಳೇ. ಧ್ವನಿ ದನಿಯಾಗುತ್ತೆ. ಹಾಗಾದ್ರೆ ಯುಗ ಜುಗ. ಲೋಕಾಂತರ ಸವರ್ಣ ದೀರ್ಘ ಸಂಧಿ. ಹಾಗಾದ್ರೆ ಉನ್ನತೋನ್ನತ ಯಾವ ಸಂಧಿ? ಗುಣಸಂಧಿ. ಭಾನು ಅಂದ್ರೆ ಆಕಾಶ, ಅಲ್ಲೇ ಇದೆ ಮಕ್ಕಳೇ. ಹಾಗಾದ್ರೆ ಭಾನು ಅಂದ್ರೆ ನಾವಾಗಲೇ ಹೇಳಿದೆ ಸೂರ್ಯ. ಭಾನು ಅಂದ್ರೆ ಸೂರ್ಯ. ಇನ್ನು ನೆಕ್ಸ್ಟ್ ಮೇನಲ್ಲಿ ಮಕ್ಕಳೇ, ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ. ಮೇನಿದೆ ನೋಡ್ಕೊಳ್ಳಿ. ಹೊಸ ಹಾಡು ಪದ್ಯದ ಆಕಾರ ಗ್ರಂಥ. ಇಲ್ಲಿ ಬರೆದಿದೆ ಮಕ್ಕಳೇ, ನಾನು ಈ ಭಾಗದಲ್ಲಿ ಬರೆದಿದ್ದೆ. ಏನು? ಶತಮಾನದ ಗಾನ. ಹೊಸ ಹಾಡು ಪದ್ಯದ ಕವಿ ಯಾರು? ಕಯ್ಯಾರ ಎಣರೈ. ಹೊಸ ಉನ್ನತೋನ್ನತ ಶಿಖರವನ್ನೇರಿ ಹಾಡಲಿ ಹಾಡಬೇಕು. ಯಾವುದು? ಘನ ಹಿಮಾದ್ರಿ ಶಿಖರವನ್ನೇರಿ. ಡ್ಯಾಶ್ ಧರ್ಮಪಾಶಗಳ ಕಡಿದೊಗೆದು ಹೆದೆ ಹಿಗ್ಗಿ ಹಾಡಬೇಕು. ಯಾವುದು? ಜಾತಿ, ಕುಲ, ಮತ, ಧರ್ಮಪಾಶನ ಅಲ್ವಾ ಮಕ್ಕಳೇ? ಅದರ ಜೊತೆಗೆ ಇಲ್ಲಿ ಭಾಷಾ ಚಟುವಟಿಕೆ ಅಂತಕ್ಕಂಥದ್ದಿದೆ, ನೋಡ್ಕೊಳ್ಳಿ. ಅಲಂಕಾರದ 2 ವಿಧಗಳನ್ನ ಹೆಸರಿಸಿ ಮಾಡ್ಕೋಬೇಕು ಮಕ್ಕಳೇ. ನಿಮಗೆ ವರ್ಕ್ ಇದು ಚಟುವಟಿಕೆ ಮಾಡಬೇಕು. ಇದನ್ನ ಚೆಕ್ ಮಾಡ್ತೀನಿ ನಾನು. ನೆಕ್ಸ್ಟ್ 2ನೇ ಮೇನಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಇವೆರಡು ಮೇಲೂ ಕೂಡ 8ನೇ ಕ್ಲಾಸಲ್ಲಿ ಮಾಡಿದ ಮಕ್ಕಳೇ. ಹಾಗಾಗಿ ಹೇಳಲಿಕ್ಕೆ ಹೋಗಲ್ಲ, ನಿಮಗೆ ವರ್ಕ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಜೊತೆಗೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಇಲ್ಲಿ ನವಭಾವ ವೀರಧ್ವನಿ ಇರಬೇಕು ಒಂದು, ಜಾತಿ ಕುಲ ಅಲ್ಲಿದ್ದ ಗುಡುಗಬೇಕು ಅಲ್ಲಿಗೆ ಒಂದು, ನೆಕ್ಸ್ಟ್ ಉನ್ನತ ಮತ್ತು ಬೆನ್ನಟ್ಟಬೇಕು. ಸೊ ಈ ರೀತಿಯ ಒಂದು 3 ಪ್ಯಾರಗಳನ್ನ ಕಂಠಪಾಠಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ. ಕಂಠಪಾಠವನ್ನ ಮಾಡಿ ತಾವೆಲ್ಲರೂ ಕೂಡ ಒಪ್ಪಿಸ್ಬೇಕು. ಇಷ್ಟನ್ನ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.
ಹೊಸ ಹಾಡು. ರಚನೆ ಕಯ್ಯಾರ ಕಿಂಗಣ್ಣರೈ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯಗಳನ್ನು ಕಿತ್ತೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಹುರುಪನ್ನು ತುಂಬುವ ಹಾಡು ಇದಾಗಿದೆ. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ವೀರಧ್ವನಿಯೇರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಜಾತಿ ಕುಲ ಮತ ಧರ್ಮ ಭಾಷಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಆ ಹಾಡು ಗುಡುಗಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ವೀರಧ್ವನಿಯೇರಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಕೊಂಡು ಗಡು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಭಯದ ಬೆನ್ನಟ್ಟಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ವೀರಧ್ವನಿಯೇರಬೇಕು. ಕಂಡೆದೆಯ ಗರ್ಜನೆಗೆ 30 ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಮಾರ್ದನಿಗಳೇಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. ವೀರಧ್ವನಿಯೇರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಗಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು.
ವೀರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು, ವೀರಧ್ವನಿಯೇರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಜಯಗನದಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು, ಹೊಸದಿಂದು ಹೊಸದು ಹಾಡು, ಹೊಸದಿಂದು ಹೊಸದು ಹಾಡು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು, ವೀರಧ್ವನಿಯೇರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊ